ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ನನ್ನ ಸೆಕೆಂಡ್ ಬ್ಲಾಗ್. ನಾನು ವಿಡಿಯೋ ಮಾಡ್ತಾ ಇದ್ರೆ ಇವನು ಏನು ಮಾಡ್ತಾ ಇದ್ದಾನೆ ನೋಡಿ. ಒಂದು ಕೆಲಸ ಅಲ್ಲ, ನನಗೆ ಒಂದು ಕೆಲಸದಲ್ಲಿ 3 ಕೆಲಸ ಕೊಟ್ಬಿಡ್ತಾನೆ. ಯಾಕೆ ಇವಾಗೆಲ್ಲ ಮತ್ತೆ ತುಂಬ ಕೊಡ್ತಾನೆ. ಯಾಕಂದ ನೋಡಿ ನೋಡಿ ಮತ್ತೆಲ್ಲ ತುಂಬ ಕೊಡ್ತಾನೆ. ಬೇಡ ಬಿಡಿ, ನಾನು ತುಂಬ್ತೀನಿ, ಬನ್ನಿ ಕಡೆ. ಫೈನಲಿ ರೆಡಿ ಆದೆ. ಇವಾಗ ಅವನು ರೆಡಿ ಇದ್ದಾನೆ, ಡಿಂಕುನು. ಹೊರಡಬೇಕು. ಆಟೋ ಬುಕ್ ಮಾಡಿದ್ದೀನಿ, ಇನ್ನೇನು ಬಂದ್ಬಿಡಿದೆ. ಅಷ್ಟೊತ್ತಿಗೆ ಹೋಗಿ ಬೇಗ ಬೇಗ ಅವ್ರಿಗೆ ಏನೇನು ಬೇಕು, ಏನು ಇಷ್ಟ ಆಗುತ್ತೆ ಎಲ್ಲ ತೊಗೊಂಡು ಹೋಗೋಣ ಅಂತ ರೆಡಿ ಆಗಿದ್ದೀವಿ. ಸೊ ಇದು ಜೀನ್ಸ್, ಒಂದು ಕ್ಯಾಶುವಲ್ ಟಾಪ್ ಹಾಕಿದ್ದೀನಿ ಅಷ್ಟೇ. ಮನೆಯಿಂದನೇ ಊಬರಲ್ಲಿ ಆಟೋ ಬುಕ್ ಮಾಡಿಕೊಂಡು ಚಾಮರಾಜಪೇಟೆಗೆ ಹೋದೆ. ಚಾಮರಾಜಪೇಟೆಯಲ್ಲಿರೋ ವಿಶಾಲ್ ಮಾರ್ಟ್ಗೆ. ಸೊ ನನ್ನ ಮಗುಗೆ ಬಟ್ಟೆ ತರಬೇಕಂದ್ರೆ ಯಾವಾಗಲೂ ಅಲ್ಲಿಗೆ ಹೋಗೋದು. ಮಕ್ಕಳು ಬಟ್ಟೆ ಅಂತೂ ತುಂಬ ಚೆನ್ನಾಗಿರುತ್ತೆ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಒಂದು ಸಲ ವಿಸಿಟ್ ಮಾಡಿ. ತುಂಬ ಆಫರ್ಸ್ ಇರುತ್ತೆ ಅಲ್ಲಿ. ಇದನ್ನು ತಗೊಂಡೆ. ಹಾಯ್ ಮಾಡಿ. ಹಾಯ್ ಮಾಡು. ಹಾಯ್, ಇವಳು ನನ್ನ ಫ್ರೆಂಡ್ ತಂಗಿ, ಅದಕ್ಕೆ ನಾನು ಇಲ್ಲೇ ಬರೋದು. ಫ್ರೆಂಡ್ ತಂಗಿ ತಾನೆ, ನನಗೂ ತಂಗಿ. ಇದಿಷ್ಟು ಬೇರೆ ಇದೆ. ಆಫರ್ ಅಪ್ಲೈ ಆಗುತ್ತಾ? ಡಿಂಕು, ನಿನ್ಗೆ ಅದು ಬೇಕಾ? ಎತ್ಕೊಳ್ಳೋಣ. ಅದು ಅವನಿಗೆಲ್ಲ ಬೇಕು. ಚೆನ್ನಾಗಿದೆ, ಅದ್ರ ಒಂದು ಇಲ್ವಲ್ಲ. ಇಲ್ಲಿದ್ದೇನಮ್ಮ ಡಬಲ್ ಎಕ್ಸೆಲ್. ತುಂಬ ದೊಡ್ಡ ಸೈಜ್ ಹಾಕಿದ್ದಾರೆ. 20% ಫುಲ್ಲು ವ್ಲಾಗ್ ಮಾಡೋಕ್ಕೆ, ಒಂದು ವ್ಲಾಗ್ ಮಾಡೋಕ್ಕೆ 20% ಇಟ್ಕೊಂಡ್ಬಿಡ್ತೀವಿ. ಹೌದಾ? ಅದು ಒಂದು ಹಾಯ್ ಮಾಡು. ಏನಾದ್ರು ಅಲ್ಲಿ ನೋಡು. ಮಗುನ ಇಟ್ಕೊಂಡು ಶಾಪ್ ಮಾಡೋ ಅಷ್ಟೊತ್ತಿಗೆ ಸಾಕಾಗೋಗಿತ್ತು. ಅಲ್ಲಿಂದ ಸೀದಾ ಮನೆಗೆ ಹೊರಟ್ವಿ. ಫೈನಲಿ ಮನೆಗೆ ಬಂದೆ. ಇವಾಗ ನೈಟ್ ರೆಡಿ ಮಾಡಬೇಕು. ಹೆಂಗೆ ರೆಡಿ ಮಾಡ್ತೀನಿ ಅಂತ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಇವಾಗಿನ ಇದ್ದವನೇ ಪಾಪ. ಡೈಲಿ ಒಂದೊಂದು ನಾಟಿ ಊಟ ತಿನ್ನಿಸ್ತಾ ಇದ್ದೀನಿ, ಬಟ್ ಏನಿಲ್ಲ, ಬಾಡಿಲಿ ಏನು ಇಂಪ್ರೂವ್ಮೆಂಟ್ಸೇ ಇಲ್ಲ. ನೀನೇ ಕಳ್ಳ ಬಿದ್ದೋಗ್ತೀರಮ್ಮ. ಮಗು ಹುಷಾರಿರ್ಲಿಲ್ಲ ಪಾಪ. ಉಸಿರಾಡೋಕ್ಕೂ ಅವ್ನಿಗೆ ಆಗ್ತಾಯಿದ್ದಿಲ್ಲ, ತುಂಬ ಕೆಮ್ಮು ಜಾಸ್ತಿ ಆಗೋದು. ಅದಕ್ಕೆ ಹಾಸ್ಪಿಟಲ್ಗೆ ಹೋಗಿ ನಿಬ್ಬ ಹಾಕ್ಸ್ಕೊಂಡು ಮನೆಗೆ ಬಂದ್ವಿ. ಇವಾಗ 11 ಗಂಟೆಗೆ ಬರ್ತಾರೆ. ಸೊ 11:15 ಅಷ್ಟೇ ಬರ್ತಾರಂತೆ. ಅದಕ್ಕೆ ಬೇಗ ರೆಡಿ ಮಾಡ್ಬಿಡೋಣ. ನಮ್ಮದು ರೂಮ್ ಚಿಕ್ಕದಿರೋದ್ರಿಂದ ಇಲ್ಲೇ ಮಾಡೋಣ ಅಂತಂದರೆ ಹಾಲ್ ಫುಲ್ಲು ಡಂಬಾಗಿದೆ. ಅದು ಇದು ತುಂಬಿಕ್ಕಿದ್ದೀನಿ, ಡಂಪ್ ಮಾಡಿದ್ದೀನಿ. ಸೊ ರೂಮಲ್ಲೇ ಡೆಕೋರ್ ಮಾಡೋಣ ಅನ್ಕೋ. ಸಿಂಪಲ್ಲಾಗಿ ಒಂಥರ ಸಿಂಪಲ್ಲಾಗಿ ಡೆಕೋರ್ ಮಾಡೋಣ ಅಂದ್ಕೊಂಡಿದ್ದೀನಿ. ಇನ್ನೇನು ಅವ್ರು ಬರ್ತಾರೆ ಅಂತ ಡೆಕೋರೇಷನ್ಸ್ ಸ್ಟಾರ್ಟ್ ಮಾಡಿಕೊಂಡೆ. ಆಗಲೇ 11 ಗಂಟೆ ಆಗೋಗಿತ್ತು. ಇನ್ನು ಅರ್ಧ ಗಂಟೆ ಅಷ್ಟೇ ಟೈಮ್ ಇದ್ದಿತ್ತು. ನಾನು ಅಷ್ಟು ಏನು ಪ್ರೋ ಅಲ್ಲ ಡೆಕೋರ್ ಮಾಡೋದ್ರಲ್ಲಿ. ಸೊ ಸ್ವಲ್ಪ ಹಂಗೆ ಮೇಲೆ ಮಾಡ್ಕೊಂಡೆ. ಮಗು ಬೇರೆ ಹಿಂಸೆ ಕೊಡ್ತಾ ಇದ್ದ. 11 ಗಂಟೆ ಆಗೋಗಿತ್ತಲ್ಲ ಪಾಪ, ಅವನಿಗೂ ನಿದ್ದೆ ಮಾಡಬೇಕಿತ್ತು. ಅಲ್ಲಿ ನೋಡಿದ್ರೆ ನಾನು ಎಬ್ರಿಸ್ಕೊಂಡು ಕುಂಡ್ರಿಸ್ಕೊಬಿಟ್ಟಿದ್ದೆ. ನಾನು ಒಬ್ಬಳೇ ಮಾಡಬೇಕಲ್ಲ ಅಂತ. ಅವನು ಪಾಪ ನೋಡ್ತಾ ಇದ್ದ, ಎಂಜಾಯ್ ಮಾಡ್ತಾ ಇದ್ದ. ಬಲೂನೆಲ್ಲ ಉಪ್ಪಿಟ್ಟು ಕೊಟ್ಟೆ, ಅವನು ಆಟ ಆಡ್ಕೊಂಡಿದ್ದ ಪಾಪ. ಜಾಸ್ತಿ ಏನೂ ಮಾಡಲಿಲ್ಲ. ನನಗೆ ಆ ಟೈಮಲ್ಲಿ ಗೊತ್ತಾಗ್ತಾನೂ ಇರಲಿಲ್ಲ. 1/2 ಅವರ್ ಅಷ್ಟೇ ಟೈಮ್ ಇದ್ದಿದ್ದು. ಇನ್ನು
ಲೇಟಾಗಿ ಹೋಗುತ್ತೆ ಅಂತ ಬರೀ ಒಂದು ಸ್ಲೋಗನ್ ಹಾಕ್ಬಿಟ್ಟು ಬಲೂನ್ಸ್ ಎಲ್ಲ ಅಲ್ಲಿ ಮೇಲೆ ಕೆಳಗಡೆ ಎಲ್ಲ ಡೆಕೋರ್ ಮಾಡಿದೆ ಅಷ್ಟೇ. ಅಲ್ಲಿಂದ ಅವ್ರು ಬಂದರು, ಬಂದು ಸ್ವಲ್ಪ ಖುಷಿ ಪಟ್ಟರು. ಪರವಾಗಿಲ್ಲ. ಏನೈತೆ ನಿಮಗೆ ತಿನ್ನಿಸ್ರಾ? ಚೆನ್ನಾಗಿರುತ್ತೆ ಕೊಡ್ತೀನಿ ಇರಪ್ಪ. ಬರೀ ಬ್ರೆಡ್ ತಿನ್ನಿಸ್ಬೇಕು. ಫ್ಲೇವರ್ ಚೆನ್ನಾಗಿದೆ. ಕೃಷ್ಣ ಯಾವೆಲ್ಲ ಇವಾಗ ರೆಡಿ ಫ್ಲೇವರ್ ಚೆನ್ನಾಗಲ್ಲ. ಅದೇನೇ ಎಲ್ಲ ಹೋಯ್ತಾರೆ ಅವ್ರಿಗೆ ಇಷ್ಟ ಆಗಲ್ಲ ಅಂದ್ಕೊಂಡೆ. ಅಪ್ಪ ಕೊಟ್ಟ ತಕ್ಷಣ ತುಂಬ ಇಷ್ಟಪಟ್ಟರು. ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಅವ್ರಿಗೆ ಇಷ್ಟ ಆಗುವಂಥ ಡಿಸೈನು ಕ್ಲಾತ್ ನಮ್ಗೆ ಯಾರ ಕೈಲಿ ತಗೊಳಕ್ಕಾಗಲ್ಲ, ಕೊಡ್ಸೋಕ್ಕಾಗಲ್ಲ. ಪಾಪ ತಗೊಂಡು ಹೋದ ತಕ್ಷಣ ಒಂದೇ ಒಂದು ಒಪ್ಕೊಬಿಟ್ರು. ಒಂದೇ ಥರ ಯೂನಿಫಾರ್ಮ್ ಆಗಿತ್ತು. ಅದು ಸಂಜೆ ಹಾಕೊಂಡಿದ್ದೆ, ಇದಕ್ಕೊಂದು ಚಳಿ ತಂದೆ. ಓ ಬಸ್ಸು ಸಾಕು ಬಾ ಬಸ್ಸು. ಬ್ಲ್ಯಾಕ್ ಕಲರ್ ಚೆನ್ನಾಗಿತ್ತು, ಕರೆಕ್ಟ್ ಆಗುತ್ತೆ. ಅಲ್ಲೇ ತಂದ 2 ಮಾತುಗಳು ಹೇಳಿ ಸರ್. ಹೆಂಗಾಯ್ತು ಬರ್ತಡೆ? ತುಂಬ ಇಷ್ಟ ಆಯ್ತು. ಯಾರ್ಯಾರು ಹೆಂಗೆ ಮಾಡಿದ್ರು, ಏನೇನಾಯ್ತು? ಈ ನನ್ನ ಮಗ ಇರೋದು ನಾನು ನಿನ್ನ ಗಂಟ ಖುಷಿ ಇದೆ. ಏನೋ ಮಗನೇ ಇದು ಹೆಂಗಾಯ್ತು ಗೊತ್ತಾ? ಯಾಕಣ್ಣ ಸೊ ನನಗೆ ಈ ವ್ಲಾಗ್ ನಿಮಗೆ ಎಲ್ಲರಿಗೂ ಇಷ್ಟ ಆಗಿದೆ. ಸೊ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಹಾಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್.